ಮಂಗಳೂರಿನಲ್ಲಿ ಆತಂಕ ಮೂಡಿಸಿದ್ದ ಚಡ್ಡಿ ಬನಿಯನ್ ಗ್ಯಾಂಗ್ನ ಹಡೆಬರಿ ಕಟ್ಟಿದ್ದಾರೆ ಮಂಗಳೂರು ಪೊಲೀಸರು. ಈ ಪೊಲೀಸರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಹೋಗಬೇಕಾದ್ರೆ ಅವರ ಮೇಲೆ ಫೈರಿಂಗ್ ಕೂಡ ಆಗಿದೆ, ಇಬ್ಬರು ಗಾಯಗೊಂಡಿದ್ದಾರೆ. ಈ ಒಂದು ಚಡ್ಡಿ ಬನಿಯನ್ ಗ್ಯಾಂಗ್ನ ಪತ್ತೆ ಮಾಡಿದ್ದೇ ಒಂದು ರೋಚಕ ಕತೆ. ಅದರ ಬಗ್ಗೆ ಹೇಳಲಿಕ್ಕೆ ನಮ್ಮೊಂದಿಗೆ ಮಂಗಳೂರು ಪೊಲೀಸ್ ಕಮಿಷನರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಸರ್, ಇದು ಚಡ್ಡಿ ಗ್ಯಾಂಗ್ ತುಂಬ ಆತಂಕ ಮೂಡಿಸಿದ್ದ ಒಂದು ಪ್ರಕರಣಗಳು, ಯಾಕಂದ್ರೆ ಇತ್ತೀಚೆಗೆ ಬಹಳ ಅವ್ರದ್ದು ಆಕ್ಟಿವಿಟೀಸ್ ಇತ್ತು. ಅದನ್ನು ಹೇಗೆ ಪತ್ತೆ ಮಾಡಿ? ಸೊ ಕಳೆದ 3-4 ದಿವಸದಿಂದ ಮಂಗಳೂರಲ್ಲಿ ಏಕಾಏಕಿ ಒಂದು ಚಡ್ಡಿ ಗ್ಯಾಂಗ್ ಬಗ್ಗೆ ಮಾಹಿತಿ ಸ್ಪ್ರೆಡ್ ಆಯಿತು. 6ನೇ ತಾರೀಕು ಮಿಡ್ ನೈಟ್ ಇವರು ಮನೆಯಲ್ಲಿ ಖಾಲಿ ಮನೆಯಲ್ಲಿ ನುಗ್ಗಿ ಅಲ್ಲಿಂದ 10,000 ಕಳ್ತನ ಮಾಡಿದ್ದಾರೆ. ಆವಾಗ ಒಂದು CCTV ಫುಟೇಜ್ ಮುಖಾಂತರ ನಮಗೆ ಗೊತ್ತಾಯಿತು ಈ ರೀತಿ ಊರಲ್ಲಿ ಒಂದು ನಾರ್ತ್ ಇಂಡಿಯಾದಿಂದ ಒಂದು ಗ್ಯಾಂಗ್ ಬಂದಿದೆ, ಅವರು ಚಡ್ಡಿ ಹಾಕ್ಕೊಂಡು ಕಳ್ತನ ಮಾಡ್ತಾರೆ. ಇಮಿಡಿಯೇಟ್ಲಿ ನಾವು ಎಲ್ಲ ಕಡೆ ಇದು ಮೆಸೇಜ್ ಫ್ಲಾಶ್ ಮಾಡಿ ಜನರಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದೀವಿ. ನಾವು ಕೂಡ ಸ್ವಲ್ಪ ಗಸ್ತು ಹೆಚ್ಚು ಮಾಡಿದ್ದೀವಿ. ಆದರೆ ದುರ್ದೈವದಿಂದ 2 ದಿವಸ ಬಿಟ್ಟು ನಿನ್ನೆ ಅರ್ಲಿ ಮಾರ್ನಿಂಗ್ 9 ತಾರೀಕು ಅರ್ಲಿ ಮಾರ್ನಿಂಗ್ ಮತ್ತೆ ಒಂದು ಮನೆಯಲ್ಲಿ ಇದೇ ರೀತಿ ಘಟನೆ ಆಯಿತು. ಸೊ ಆವಾಗ ಈ ಅರ್ಲಿ ಮಾರ್ನಿಂಗ್ ಇವರು 30-40 ನಿಮಿಷ ಮನೆಯದು ಗ್ರಿಲ್ ಕಟ್ ಮಾಡಿ ಮನೆಗೆ ನುಗ್ಗಿ ಎಲ್ಡರ್ಲಿ ಸಿಟಿಜನ್ಸ್ ಮೇಲೆ ಹಲ್ಲೆ ಮಾಡಿ ಮನೆಯಿಂದ ಸುಮಾರು ಒಂದು 15-20 ಲಕ್ಷದ್ದು ಐಟಮ್ಸ್ ಕಳ್ತನ ಮಾಡಿ ಹೋದರು. ನಮಗೆ ಇನ್ಫಾರ್ಮೇಷನ್ ಬಂತು, ನಾವು ಇಮಿಡಿಯೇಟ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ್ದೀವಿ. ಆ್ಯಂಡ್ ಆವಾಗ ಎಲ್ಲರಿಗೆ ಅಲರ್ಟ್ ಮಾಡುವಾಗ ನಮಗೆ ಗೊತ್ತಾಯಿತು ದಟ್ ಇವರು ಮುಲ್ಕಿಯಲ್ಲಿ ತಮ್ಮ ಓನರ್ಸು ಕಾರ್ ಬಿಟ್ಟು ಹೋಗಿದ್ದಾರೆ. ಆವಾಗ ವಿ ಆಲ್ ಸ್ಟಾರ್ಟೆಡ್ ಇನ್ವೆಸ್ಟಿಗೇಟ್ ದಟ್ ಆಸ್ಪೆಕ್ಟ್. ಆವಾಗ ನಮಗೆ ಗೊತ್ತಾಯಿತು ದಟ್ ಇಲ್ಲಿಂದ ಹೋಗೋಕ್ಕೆ ಅವ್ರಿಗೆ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಬೇಕೇ ಬೇಕು ಮತ್ತು ಲೂಟ್ ಐಟಮ್ ಇದೆ, 4 ಜನ ಇದ್ದಾರೆ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಕೆ ಮಾಡಿರ್ಬೋದು. ಆವಾಗ ಯಾವ ಡೈರೆಕ್ಷನಲ್ಲಿ ಹೋಗ್ಬೋದು ಹೇಗೆ, ಸೊ ಅಲ್ಲಿ ಬಸ್ ಓನರ್ಸ್ ಮತ್ತು ಟ್ರಾನ್ಸ್ಪೋರ್ಟರ್ಸ್ ಜೊತೆ ಮಾತಾಡುವಾಗ ಒಬ್ಬ ಕಂಡಕ್ಟರ್ ನಮಗೆ ಇದ್ರ ಬಗ್ಗೆ ಸುದ್ದಿ ಕೊಟ್ಟರು ದಟ್ ಈ ರೀತಿ 4 ಜನ ಬಸ್ ಕೇಳ್ತಾಯಿದ್ರು ಬ್ಯಾಂಗ್ಳೂರ್ ಕಡೆ. ಆವಾಗ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಖಚಿತ ಮಾಹಿತಿ ಸಿಕ್ತು ದಟ್ ಯಾವ ಬಸ್ಸಿಂದ ಇವರು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಆವಾಗ ಇಮಿಡಿಯೇಟ್ಲಿ ನಮಗೆ ಲೊಕೇಶನ್ ಪ್ರಕಾರ ನಾವು ಹಾಸನ್ SPಗೆ ಸಂಪರ್ಕ ಮಾಡಿದ್ದೀವಿ. ಹಾಸನ್ SP ಅವಳು ಸಕಲೇಶ್ವರ DSPಗೆ ನೇಮಕ ಮಾಡಿ ಸಕಲೇಶ್ವರಲ್ಲಿ ಬಸ್ ಇಳಿದ ತಕ್ಷಣ ಈ 4 ಜನಕ್ಕೆ ನಾವು ಒಂದು ಸ್ಪಾಟ್ ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಫುಲ್ ಡಿಟೆಕ್ಷನ್ ಆಯಿತು. ಸರ್, ಇದು ಈ ಗ್ಯಾಂಗ್ ಮಧ್ಯಪ್ರದೇಶದೊಂದು ಗುಣ ಅನ್ನುವ ಒಂದು ಊರಿಂದ, ಈ ಒಂದು ಊರಲ್ಲಿ ಎಲ್ಲರೂ ಇದೇ ಥರದ ಈ ಡಕಾಯಿತಿ ಕಳ್ಳತನ ಮಾಡುವವರೇ? ಇಲ್ಲ, ಈ ರೀತಿ ಹೇಳೋಕ್ಕಾಗೋದಿಲ್ಲ. ಬಟ್ ಒಂದು ಅಲ್ಲಿ ಸಿಗ್ನಿಫಿಕೆಂಟ್ ಒಂದು ಪಾಪ್ಯುಲೇಷನ್ ಇದೆ. ಅವರು ಸಾಕಷ್ಟು ವರ್ಷದಿಂದ ಈ 1-2 ವರ್ಷ ಇಲ್ಲ, ದಶಕದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇದು ಅಂತಾರಾಜ್ಯ ಗಿರೋ ಇವರು ನಾಟ್ ಓನ್ಲಿ ಕರ್ನಾಟಕ ಬಟ್ ತಮಿಳುನಾಡು, ರಾಜಸ್ಥಾನ್ ಮತ್ತು ಸುತ್ತಮುತ್ತ ಎಲ್ಲ ರಾಜ್ಯದಲ್ಲಿ ಈ ರೀತಿ ಒಂದು 4-5 ಜನ ಹೋಗಿ ಕಳ್ತನ ಮಾಡಿ ಆಮೇಲೆ ಮತ್ತೆ ಊರಿಗೆ ಬಂದುಬಿಡ್ತಾರೆ. ಸೊ ಬಹಳಷ್ಟು ರಾಜ್ಯದಲ್ಲಿ ಇವ್ರದ್ದು ಒಂದು ಆತಂಕ ಇದೆ ಮತ್ತು ಬಹಳಷ್ಟು ಟೈಮ್ ಇವರಿಗೆ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಇವ್ರದ್ದು ಮೋಡಸ್ ಹೆಂಗಿರ್ತದೆ, 1-2 ಕಳ್ತನ ಮಾಡಿ ಆಮೇಲೆ ಇವರು ಮತ್ತೆ ಹೋಗ್ಬಿಡ್ತಾರೆ. ಆ್ಯಂಡ್ ಅಲ್ಲಿ ಹೋದಾಗ ಸಾಮಾನ್ಯವಾಗಿ ಔಟ್ಸೈಡ್ ಪೊಲೀಸ್ಗೆ ಎಷ್ಟೊಂದು ಸಕ್ಸಸ್ ಸಿಕ್ಕಿಲ್ಲ ಇವರಿಗೆ. ಸರ್, ಈಗ ಈ ಊರಲ್ಲಿ ಈಗ ಗಂಡಸರೆಲ್ಲ ಈ ಥರದ ಕೃತ್ಯ ಎಸಗಲಿಕ್ಕೆ ಬೇರೆ ಬೇರೆ ಕಡೆ ಹೋದರೆ ಹೆಂಗಸರೆಲ್ಲ ಆ ಊರಲ್ಲಿ ಇರ್ತಾರೆ. ಅವ್ರನ್ನ ಡಿಟೆಕ್ಷನ್ ಮಾಡ್ಕೊಂಡು ಹೋಗೋದೇ ದೊಡ್ಡ ಕಷ್ಟ ಅಂತ ಹೇಳಿ. ಲಾಸ್ಟ್ ಟೈಮ್ ಸಹ ಇದೇ ಥರ ಒಂದು ಪ್ರಕರಣ ಆಗಿತ್ತು. ಇಲ್ಲಿಂದ ಇನ್ಸ್ಪೆಕ್ಟರ್ ಹೋಗಿದ್ರು ಅಲ್ಲಿ, ಆದರೆ ಅಲ್ಲಿ ಏನು ಮಾಡ್ಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕಾಗಿ ಈ ರೀತಿ ಅವ್ರದ್ದು ಒಂದು ಮೋಡಸ್ ಇದೆ. ಗಂಡಸುಗಳು ಎಲ್ಲ ಆಚೆ ಕಳ್ತನ ಮಾಡಲಿ ಹೋಗ್ತಾರೆ. ಬಂದ ನಂತರ ಇವರು ಬೇರೆ ಕಡೆ ಇದು ಪ್ರಾಪರ್ಟಿ ಡಿಸ್ಪೋಸ್ ಮಾಡಿ ಮನೆಗೆ ಯಾರು ಇರೋದಿಲ್ಲ, ಬರೀ ಹೆಣ್ಮಕ್ಳು ಎಲ್ಲ ಇರ್ತಾರೆ. ಆವಾಗ ಇನ್ವೆಸ್ಟಿಗೇಟಿವ್ ಆಫೀಸರ್ಗೆ ತುಂಬ ಕಷ್ಟ ಆಗ್ತದೆ. ಕೆಲವು ಟೈಮ್ ಹಲ್ಲೆ ಕೂಡ ಆಗಿದೆ ಅವ್ರ ಮೇಲೆ, ಮತ್ತು ಫೈರ್ ಆರ್ಮ್ಸಿಂದ ಹಲ್ಲೆ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಅದಕ್ಕಾಗಿ ಅಲ್ಲಿ ಹೋಗಿ ತನಿಖೆ ಮಾಡೋದು ತುಂಬ ಒಂದು ನಮಗೆ ಒಂದು ಕಷ್ಟದ ಕೆಲಸ ಇರ್ತದೆ. ಸರ್, ಇವತ್ತು ಅವರನ್ನು ಅರೆಸ್ಟ್ ಮಾಡಿದರೆ ಅದ ನಂತರ ಅವರಿಗೆ ಮಹಾಜರಿ ಕರ್ಕೊಂಡು ಹೋಗ್ಬೇಕಾದ್ರೆ ಏನಾಯ್ತು ಸರ್? ಸೊ ಆ್ಯಸ್ ವಿ ಸೆಡ್, ಇಲ್ಲಿ 4 ಜನದಲ್ಲಿ ಕೆಲವರು ತುಂಬ ಒಂದು ನೋಟೋರಿಯಸ್ ಅಫೆಂಡರ್ಸ್. ಇದಕ್ಕಿಂತ ಮುಂಚೆ ಒಬ್ಬ ಆರೋಪಿ 10 ಕೇಸಲ್ಲಿ ಶಾಮೀಲಾಗಿದ್ದಾನೆ, ಇನ್ನೊಬ್ಬ 3-4 ಕೇಸಲ್ಲಿ ಶಾಮೀಲಾಗಿದ್ದಾನೆ. ಆ್ಯಂಡ್ ದೇರ್ ಆಲ್ ಹ್ಯಾಬಿಚುವಲ್ ಆಫ್ ಅಸಾಲ್ಟಿಂಗ್ ಪೀಪಲ್. ಅವ್ರಿಗೆ ಏನಾದರೂ ಸಮಸ್ಯೆ ಆದರೆ ಅವರು ಅಸಾಲ್ಟ್ ಮಾಡೋಕ್ಕೆ ಯೋಚನೆ ಮಾಡಲ್ಲ. ಸೊ ಇವತ್ತು ಬೆಳಿಗ್ಗೆ ಕೂಡ ಅವ್ರಿಗೆ ಮಹಾಜರಿ ಕರ್ಕೊಂಡು ಹೋಗ್ತಾಯಿದ್ರು. ಆವಾಗ ಒಂದು ಅವಕಾಶ ನೋಡಿ ಒಬ್ಬ ರಾಜು ಇವರು ನಮ್ಮ ASI ಮೇಲೆ ಏಕಾಏಕಿ ಒಂದು ಅವನಿಗೆ ಪುಷ್ ಮಾಡಿ ಅವನ ಕೈಯಿಂದ ಹಲ್ಲೆ ಮಾಡಿದ್ದಾರೆ ಮತ್ತು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ನಂತರ ಇದೇ ರೀತಿ ಇನ್ನೊಬ್ಬ ಆರೋಪಿ ಕೂಡ ಸೇಮ್ ಟೈಮ್ ಒಬ್ಬ PC ಮೇಲೆ ಹಲ್ಲೆ ಮಾಡಿ ಅವನ ಎಪ್ಸ್ಕೊಂಡಾಗಲಿ ಪ್ರಯತ್ನ ಮಾಡಿದ್ರು. PI ಅವಳು ಎಚ್ಚರಿಕೆ ಕೊಟ್ಟರು, ಆದರೆ ಆ ಮಾತು ಕೇಳಲಿಲ್ಲ ಇವರು. ಸೊ ಏರ್ ಫೈರ್ ಮಾಡಿದರು. ಆದರೆ ದೆನ್ ದೇವರ್ ಕೀಪಿಂಗ್ ಕಂಟಿನ್ಯೂಸ್ಲಿ ಅಸಾಲ್ಟ್ ಮಾಡ್ತಾಯಿದ್ರು. ಆವಾಗ ಅವರು ಪ್ರಾಣ ರಕ್ಷಣೆಗಾಗಿ ಅವ್ರ ಕಾಲ ಮೇಲೆ ಒಂದು ಗುಂಡು ಹಾಕಿದ್ದಾರೆ. ಸರ್, ಈಗ ಈ ಒಂದು ಘಟನೆ, ಈಗ ಇದರಲ್ಲಿ ಯಾರು ಸೀರಿಯಲ್ ಅಫೆಂಡರ್ಸ್ ಇದ್ದಾರೆ, ಇವರೆಲ್ಲ
ಮೊದಲಿಂದ ಬೇರೆ ಬೇರೆ ಕಡೆ ರಾಜ್ಯದ ಈ ಕರ್ನಾಟಕದಲ್ಲಿ ಮಾತ್ರ ಅಥವಾ ಬೇರೆ ರಾಜ್ಯಗಳಲ್ಲಿ ಅವ್ರಿಗೆ ಇದಿದೆ? ಸೊ ಒಬ್ಬನ ಮೇಲೆ ಕರ್ನಾಟಕದಲ್ಲಿ 2-3 ಕಡೆ ಕೇಸ್ ಇದೆ. ಇನ್ಫ್ಯಾಕ್ಟ್ 1 ತಿಂಗಳು ಹಿಂದೆ ಬೆಂಗಳೂರಲ್ಲಿ ಇದೇ ರೀತಿ ಘಟನೆ ಆಗಿದೆ. ಒಬ್ಬ ಅಫೆಂಡರ್ ರಾಜಸ್ಥಾನದಲ್ಲಿ ಇದೇ ರೀತಿ ಮಾಡಿದ್ದಾರೆ, ಒಬ್ಬ ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ. ಈ ರೀತಿ ಅವರು ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇವರು ಏನು ಮಾಡ್ತಾರೆ, ಸುಳ್ಳು ಹೆಸರುಗಳು ಕೊಡ್ತಾರೆ, ಸುಳ್ಳು ಡೀಟೇಲ್ಸ್ ಕೊಡ್ತಾರೆ. ಸೊ ಅದಕ್ಕಾಗಿ ಇನ್ನೂ ಸಾಕಷ್ಟು ಮಾಹಿತಿ ಸಿಗೋದು ಬಾಕಿ ಇದೆ. ಸರ್, ಹೇಗೆ ಇವರು ರೇಖೆ ಮಾಡೋದು ಹೇಗೆ ಸರ್? ಬರ್ತಾರೆ, ಯಾಕಂದ್ರೆ ಬಂದು ಸಡನ್ ಆಗಿ ಅಂತೂ ಹೋಗೋದಿಲ್ಲ. ಇನ್ಫಾರ್ಮೇಶನ್ ಗ್ಯಾದರಿಂಗ್ ಯಾವ ರೀತಿ ಮಾಡ್ತಾರೆ? ನಮ್ಮ ಹಳ್ಳಿಯರ ಅನುಭವ ಪ್ರಕಾರ ಇವರು 1-2 ದಿವಸ ಮುಂಚೆ ಬರ್ತಾರೆ. ಡೇ ಟೈಮಲ್ಲಿ ಒಬ್ರೊಬ್ರು ಒಂದೊಂದು ಹೊಣಿಗೆ ರೆಸಿಡೆನ್ಷಿಯಲ್ ಏರಿಯಾಗೆ ಹೋಗಿ ಯಾವ ಮನೆಯಲ್ಲಿ ಮೂವ್ಮೆಂಟ್ ಇಲ್ಲ, ಲಾಕ್ ಇದೆ, ಅಲ್ಲಿ ಸುತ್ತಮುತ್ತ ಖಾಲಿ ನಿವೇಶನ ಇದೆ, ಆದ ಜಾಗ ನೋಡಿ ಒನ್ಸ್ ಅವರು ಮನೆಗೆ ಖಾತ್ರಿ ಮಾಡಿ ಮಿಡ್ ನೈಟ್ ಈ ರೀತಿ ಆಪರೇಷನ್ ಮಾಡ್ತಾರೆ ಅವರು. ಸರ್, ಈಗ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದ್ರೆ ಈ ಥರದ ಘಟನೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ, ಏನು ಹೇಳಲಿಕ್ಕೆ ಇಷ್ಟ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇನ್ ಕೇಸ್ ಮನೆ ನೀವು ಖಾಲಿ ಮಾಡಿ ಹೋದರೆ ಅಥವಾ ತಾತ್ಕಾಲಿಕವಾಗಿ ನೀವು ಬೇರೆ ಕಡೆ ಹೋಗ್ತಾ ಇದ್ದೀರಾ, ಆವಾಗ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಹೋಗಿ ದಟ್ ನಾವು ಮನೆಯಲ್ಲಿ ಈಗ ಒಂದು ವಾರ ಇರೋದಿಲ್ಲ. ಸೊ ಆವಾಗ ನಾವು ಅಲ್ಲಿ ಬೀಟ್ ವ್ಯವಸ್ಥೆ ಮಾಡ್ತೀವಿ. ಎರಡನೇದು ಎಲ್ಡರ್ಲಿ ಸಿಟಿಸನ್ಸ್ ಒಬ್ರೊಬ್ರು ಇದ್ದಾಗ ಅವರು ಕೂಡ ನಮಗೆ ಇನ್ಫಾರ್ಮ್ ಮಾಡಿದರೆ ನಾವು ಬೀಟ್ ವ್ಯವಸ್ಥೆ ಮಾಡ್ತೀವಿ. ಮೂರನೇದು ಅತಿ ಮುಖ್ಯ, ಅದು CCTV ಇನ್ಸ್ಟಾಲೇಷನ್. ಯಾಕೆಂದರೆ ಏನಾಗ್ತದೆ, CCTVಯಿಂದ ಇನ್ ಕೇಸ್ ಆಗಬಾರ್ದು, ಬಟ್ ಇನ್ ಕೇಸ್ ಆದರೆ ಅನಾಹುತ ಆದ ನಂತರ ಅದು ಪತ್ತೆ ಮಾಡಲಿಕ್ಕೆ ತುಂಬ ಸುಲಭ ಆಗ್ತದೆ. ಯಾರು ಬಂದಿದ್ರು, ಹೇಗೆ ಮಾಡಿದರು, ಏನು ಮಾಡಿದರು. ಸೊ ನೀವು ನೋಡಿದರೆ ಪ್ರತಿಯೊಂದು ಈಗ ಕೇಸಸಲ್ಲಿ ನಮಗೆ ಅತಿ ಮುಖ್ಯ ಹೆಲ್ಪ್ ನಮ್ಮ CCTV ಸಿಗ್ತಾ ಇದೆ. ಸೊ ನಾವು ಎಲ್ಲ ಸಿಟಿಸನ್ಸ್ಗೆ ಅದೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಟ್ ಆದಷ್ಟು ನಂಬರ್ಸಲ್ಲಿ CCTV, ಒಳ್ಳೆ ಕ್ವಾಲಿಟಿ CCTV ಇನ್ಸ್ಟಾಲ್ ಮಾಡಿದರೆ ಇದು ಎಲ್ಲರಿಗೂ ಅನುಕೂಲ ಆಗ್ತದೆ. ಥ್ಯಾಂಕ್ ಯು ಸರ್, ಧನ್ಯವಾದ. ಇದು ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಯುಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.